ಕೊನೆಗೂ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟ ನಟಿ ಧೃತಿ. ಹೌದು ಸ್ನೇಹಿತರೆ, ಅಪ್ಪು ಅವರ ಮಗಳು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಮಗಳು ಧೃತಿ ಒಂದು ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಏನು ಆ ಗುಡ್ ನ್ಯೂಸ್ ಅನ್ನೋದನ್ನು ನೋಡೋಣ. ಸೊ ಏನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಂದ ಒಂದು ಮದುವೆಯ ಬಗ್ಗೆ, ಒಂದು ಮಗಳ ಮದುವೆಯ ಬಗ್ಗೆ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಇನ್ನು ತುಂಬ ಕುತೂಹಲಕಾರಿ ಮಾಹಿತಿ ಏನಪ್ಪಾ ಅಂತಂದರೆ, ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರಾ ಅನ್ನೋ ಮಾಹಿತಿಗಳು ತುಂಬಾನೇ ಲಭ್ಯವಾಗ್ತಾ ಇದ್ವು. ಸೊ ಎಲ್ಲ ಅಭಿಮಾನಿಗಳು ಇವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಡಬೇಕು, ಕನ್ನಡ ಇಂಡಸ್ಟ್ರಿಗೆ ಬರಬೇಕು, ಅಪ್ಪು ಅವರ ಮಕ್ಕಳು ಯಾರಾದರೂ ವಂಶಸ್ಥರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿಲೇಬೇಕು ಅಂತಕ್ಕಂಥದ್ದು ಅಭಿಮಾನಿಗಳ ಆಸೆ ಆಗಿತ್ತು. ಸೊ ಅದೇ ಒಂದು ನಿಯಮದ ಪ್ರಕಾರ, ಅದೇ ಒಂದು ಪ್ರಕಾರದಂತೆ ಒಂದು ಕನ್ನಡ ಇಂಡಸ್ಟ್ರಿಗೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಕಾಲಿಡ್ತಾ ಇದ್ದಾರೆ. ಸೊ ಯಾವ ನಟಿಯಾಗಿ ಕಾಲಿಡ್ತಿದ್ದಾರೆ, ಹೇಗೆ ಕಾಲಿಡ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಮತ್ತು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಮದುವೆ ಆಗ್ತಿರ್ತಕ್ಕಂಥ ಗಂಡು ಯಾರು, ಯಾರನ್ನ ಮದುವೆ ಆಗ್ತಿದ್ದಾರೆ ಇವರು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊಟ್ಟ ಮೊದಲನೇದಾಗಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ಒಂದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಇವರೊಂದು ಫ್ಯಾಮಿಲಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಇದನ್ನು ಕಮೆಂಟ್ ಮಾಡಿ. ಮೊಟ್ಟ ಮೊದಲನೇದಾಗಿ ಒಂದು ಅಪ್ಪು ಅವರನ್ನ ಸ್ಮರಿಸೋಣ. ಯಾಕಪ್ಪ ಅಂತಂದರೆ ಹಲವಾರು ಜನರಿಗೆ ದಾನ ಧರ್ಮವನ್ನು ಮಾಡಿ ಒಂದು ನಮ್ಮನ್ನೆಲ್ಲ ಅಗಲಿದ ಪುಣ್ಯಾತ್ಮ ಅವರು. ಸೊ ಹಲವಾರು ಒಂದು ಜನರಿಗೆ ಯಾವ ರೀತಿ ದಾನ ಧರ್ಮವನ್ನು ಮಾಡಿದ್ರಪ್ಪ ಅಂತಂದರೆ, ಒಂದು ಕೈಗೆ ದಾನ ಮಾಡಿದ್ದು ಇನ್ನೊಂದು ಕೈಗೆ ಗೊತ್ತಾಗ್ಲಿಕ್ಕಿಲ್ಲ. ಸೊ ಆ ರೀತಿಯಾದ ಒಂದು ದಾನ ಧರ್ಮಗಳನ್ನು ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ರು. ಇಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ, ಒಂದೇ ಒಂದು ಯಾವ ರೀತಿ ಅಂದರೆ, ಒಂದು ಸಣ್ಣ 10 ರೂಪಾಯಿ ದಾನವನ್ನು ಮಾಡಿದ್ರು ಕೂಡ 100 ರೂಪಾಯಿ ಪ್ರಚಾರವನ್ನು ಮಾಡ್ತಾರೆ. ಸೊ ಆ ರೀತಿಯಾದ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಇಂತಹ ಕಾಲದಲ್ಲೂ ಕೂಡ ಇಂತಹ ಒಂದು ಮಹಾನ್ ವ್ಯಕ್ತಿಗಳನ್ನು ನೋಡಿದಾಗ ಒಂದು ಹೆಮ್ಮೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇಂತಹ ವ್ಯಕ್ತಿಗಳ ತುಂಬ ಕಡಿಮೆ ಸಿಗೋದು, ಇಂತಹ ವ್ಯಕ್ತಿಗಳ ತುಂಬ ಕಡಿಮೆ ಸಿಗೋದು ಅಂಥವ್ರನ್ನ ದೇವರು ಕರ್ಕೊಂಡು ಬಿಡ್ತಾನೆ. ಒಂದು ಅಪ್ಪು ಅವರು ಇಂದಿಗೂ ಕೂಡ ಇಲ್ಲ ಅನ್ನೋದು ಯಾರ ಮನದಲ್ಲೂ ಇಲ್ಲ. ಸೊ ಅಪ್ಪು ಅವರು ಇಂದಿಗೂ ಇದ್ದಾರೆ, ಅವರು ನಮ್ಮ ಜೊತೆನೇ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅಂತಕ್ಕಂಥದ್ದು ಎಲ್ಲರ ಅಭಿಮಾನಿಗಳ ಒಂದು ಮನದಲ್ಲಿ ಕೂತ್ಬಿಟ್ಟಿದೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಅಪ್ಪು ಅಜರಾಮರ, ಅಪ್ಪು ಯಾವಾಗಲೂ ದೇವರ ಸಮಾನ ಅನ್ನೋ ರೀತಿಯಲ್ಲಿ ಅಪ್ಪು ಫೋಟೋಗಳನ್ನು ದೇವರ ಒಂದು ಮನೆಯಲ್ಲಿ ಹಾಕ್ತಾ ಇದ್ದಾರೆ, ದೇವರ ಸರಿ ಸಮಾನವಾಗಿ ಆ ವ್ಯಕ್ತಿಯನ್ನ ಇಡ್ತಾ ಇದ್ದಾರೆ. ಸೊ ಇಷ್ಟರಲ್ಲೇ ಗೊತ್ತಾಗುತ್ತೆ ಅವರನ್ನ ಯಾವ ಒಂದು ಮಟ್ಟದಲ್ಲಿ ನಮ್ಮ ಕನ್ನಡಿಗರು, ನಮ್ಮ ಅಭಿಮಾನಿಗಳು ಇಟ್ಟಿದ್ದಾರೆ ಅಂತ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಯಾವುದೇ ಒಂದು ಸಮಾರಂಭ ಇರಲಿ, ಸಭೆ ಇರಲಿ, ಎಲ್ಲೇ ಒಂದು ಸಮಾರಂಭ ಸಭೆಗಳಿದ್ರೂ ಕೂಡ ಒಂದು ಅಪ್ಪು ಅವರ ಹೆಸರನ್ನೇ ಇಡ್ತಾರೆ. ಅದಕ್ಕೆ ಅಪ್ಪು ಅವರ ಪೂಜೆಯನ್ನೇ, ಒಂದು ಅಪ್ಪು ಅವರ ಫೋಟೋಗೆ ಪೂಜೆಯನ್ನು ಮಾಡ್ತಾರೆ. ಸೊ ಈ ರೀತಿಯಾದ ಒಂದು ಹಲವಾರು ಒಂದು ಘಟನೆಗಳನ್ನು ನಾವು ನೋಡಿದ್ದೇವೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಒಂದು ಅಪ್ಪು ಅವರ ಒಂದು ಮನೆಯ ವಿಷಯ ಅಂದರೆ ಎಲ್ರಿಗೂ ಕೂಡ ಕುತೂಹಲಕಾರಿ. ಈಗ ಅಪ್ಪು ಅವರ ಮನೆ ವಿಷಯ ಬಂದಾಗ ತುಂಬಾನೇ ಒಂದು ಎಲ್ಲರೂ ಆಕ್ಟಿವ್ ಆಗ್ತಾರೆ. ಈಗ ದೊಡ್ಡ ಮನೆಯಲ್ಲಿ ಒಂದು ಶುಭ ಸಮಾರಂಭ ಕೂಡ ಒಂದು ಆಯೋಜಿಸಲಾಗಿದೆ. ಅಷ್ಟಕ್ಕೂ ಏನು ಅನ್ನೋದ್ರ ಬಗ್ಗೆ ನೋಡ್ಬೇಕಪ್ಪ ಅಂತಂದರೆ, ಇನ್ನು ಧೃತಿ ಪುನೀತ್ ರಾಜ್ಕುಮಾರ್ ಅವರ ವಿದ್ಯಾಭ್ಯಾಸ ಕೂಡ ಮುಗಿತು. ಧೃತಿ ಪುನೀತ್ ರಾಜ್ಕುಮಾರ್ ಅವರು ವಿದ್ಯಾಭ್ಯಾಸ ಮುಗಿಸಿ ಮರಳಿ ಒಂದು ತಾಯ್ನಾಡಿಗೆ ಕಾಲಿಡ್ತಾ ಇದ್ದಾರೆ. ಸೊ ಅಲ್ಲೇ ಕೆಲಸವನ್ನ ಮಾಡಬೇಕು ಅನ್ನೋದು ಧೃತಿ ಪುನೀತ್ ರಾಜ್ಕುಮಾರ್ ಅವರ ಆಸೆ ಆಗಿತ್ತು. ಆದರೆ ಒಂದು ತಾಯಿಯ ಆಸೆಯಂತೆ ಅದನ್ನ ಒಂದು ನೆರವೇರಿಸದನ್ನ ಬಿಟ್ಬಿಟ್ರು. ಯಾಕಪ್ಪ ಅಂತಂದ್ರೆ, ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿ ಹೇಳಿದ್ರಪ್ಪ ಅಂತಂದ್ರೆ, ಇಲ್ಲಮ್ಮ, ನಾನು ಈಗಾಗಲೇ ನಿಮ್ಮ ತಂದೆಯನ್ನ ಕಳೆದುಕೊಂಡಿರೋ ದುಃಖದಲ್ಲಿದ್ದೀನಿ. ಸೊ ನೀನು ಕೂಡ ದೂರ ಇದ್ರೆ, ಎಲ್ಲರೂ ನನ್ನಿಂದ ದೂರ ಇದ್ರೆ ನಾನೇನು ಮಾಡಲಿ? ನಿನ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಸೆಟಪನ್ನು ನಾನು ಇಲ್ಲಿ ಮಾಡಿಕೊಡ್ತೀನಿ, ಆಫೀಸನ್ನು ಹಾಕಿಕೊಡ್ತೀನಿ. ಸೊ ಇಲ್ಲೇ ಒಂದು ಕೆಲಸ ಮಾಡಿಕೊಂಡು ಇರುವಂತೆ ಬಾ. ಹಾಗೆ ನಿಮ್ಮ ಅಪ್ಪನ ಆಸೆ ಇತ್ತು, ಕೊನೆ ಆಸೆ, ಒಂದು PRK ಪ್ರೊಡಕ್ಷನ್ ಹೌಸನ್ನು ನೀನೇ ನಡೆಸ್ಕೊಂಡು ಹೋಗಬೇಕು ಅನ್ನೋದು ನಿಮ್ಮ ಅಪ್ಪ ಪುನೀತ್ ರಾಜ್ಕುಮಾರನ ಆಸೆ ಆಗಿತ್ತು. ಸೊ ಅವರ ಆಸೆಯನ್ನೇ ಈಡೇರಿಸು, ಬಿಡಬೇಡ. ಸೊ ಈ ರೀತಿಯಾಗಿ ಒಂದು ಮಾತುಗಳನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಧೃತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹೇಳ್ತಾರೆ. ಆಗ ಧೃತಿ ಪುನೀತ್ ರಾಜ್ಕುಮಾರ್, ಆಯ್ತು ಅಮ್ಮ, ನೀನು ಹೇಳ್ದಾಗೆ ಆಗಲಿ ಅನ್ನೋ ಮಾತಿನಿಂದ ಸೊ ಒಂದು USA ಇಂದ ವಾಪಸ್ ಒಂದು ತಾಯ್ನಾಡಿಗೆ ಎಂಟ್ರಿಯನ್ನು ಕೊಡಲಿದ್ದಾರೆ. ಸೊ ಆದಷ್ಟು ಬೇಗ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡಲಿದ್ದಾರೆ. ಒಂದು PRK ಪ್ರೊಡಕ್ಷನ್ ಹೌಸ್ ಅನ್ನು ನಡೆಸಿಕೊಂಡು ಹೋಗೋ ಒಂದು ರೀತಿಯಲ್ಲಿ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟು ಕನ್ನಡ ಇಂಡಸ್ಟ್ರಿಯನ್ನ ಮತ್ತಷ್ಟು ಒಂದು ವೃದ್ಧಿಗೊಳಿಸಲಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂಥ ಧೃತಿ ರಾಜ್ಕುಮಾರ್ ಅವರ ಮದುವೆ ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ನಡೆಯಲಿದೆ ಅಂತೆ. ಇನ್ನು 2 ರಿಂದ 3 ತಿಂಗಳಲ್ಲಿ ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತೆ. ಸೊ ಇನ್ನು ಕೆಲವು ದಿನಗಳಲ್ಲಿ ಮದುವೆ ಕೂಡ ಆಗಲಿದೆ ಅಂತೆ. ಗಂಡು ಯಾರು, ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಗಂಡು ಯಾರು ಅನ್ನೋ ಒಂದು ಮಾಹಿತಿ ಬೇಕಾದ್ರೆ ಈ ಒಂದು ವಿಡಿಯೋ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ.